ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸುಲಭದಲ್ಲಿ ಒತ್ತು ಸಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ರಾತ್ರಿ ಉಳಿದ ಅನ್ನ ಉಪಯೋಗಿಸ್ಕೊಂಡು ಒತ್ತು ಶಾವಿಗೆ ಮಾಡಿದ್ದೀನಿ. ನೋಡಿ, ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದು ನಾನು. ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ತುಂಬ ನೈಸಾಗಿ ರುಬ್ಕೊಂಡು ಬರಬೇಕು, ಸಣ್ಣದಾಗಿರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ಥರ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಅದನ್ನ ಒಂದು ಸ್ವಲ್ಪ ಮೆತ್ತಗೆ ಕೈ ಗಂಟ ಥರ ಇರಬೇಕು. ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಶಾವಿಗೆ ಮಾಡಿ ಆದಮೇಲೆ ಅದು ಒಣಗಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಂಟು ಇರ್ತದಂಗೆ ಕಲಿಸ್ಕೋಬೇಕು. ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಹಿಟ್ಟು ಕಡಿಮೆನೇ ಇರಬೇಕು. ಕೈ ಗಂಟಿದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ಅದು ಹಿಟ್ಟು. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ನೋಡಿ, ಈ ಥರ ಕೈ ಗಂಟೋ ರೀತಿ ಕಲಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಾ ಇರೋದು. ಯಾವಾಗಲೂ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಿರಲ್ಲ ಅಂತ ಅಂತೀರ ಏನೋ ಗೊತ್ತಿಲ್ಲ, ಆದರೆ ನಮ್ಮನೇಲಿ ಜನ ಜಾಸ್ತಿ ಇಲ್ಲ. ನಾನು, ಮಗ, ಸೊಸೆ 3 ಜನ ಇರೋದು. ಸೊಸೆ ಊರಿಗೆ ಹೋಗಿದ್ದಾರೆ ಇವಾಗ, ಮಗ ಡ್ಯೂಟಿಗೆ ಹೋಗಿರ್ತಾನೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಟಿರ್ತೀನಿ. ಒಂದೊಂದು ಟೈಮ್ ಮನೇಲಿ ಇರ್ತಾನೆ, ಒಂದೊಂದು ಟೈಮ್ ಡ್ಯೂಟಿಗೆ ಹೋಗಿರ್ತಾನೆ. ನೋಡಿ, ಒಂದು ತಟ್ಟೆ ಇಡ್ಲಿ ಪ್ಲೇಟ್ ತೊಗೊಂಡು ಅದನ್ನು ಚೆನ್ನಾಗಿ ಒರೆಸ್ಕೊಂಡು ತೊಳ್ಕೊಂಡು ಒರೆಸ್ಕೊಂಡು ಅದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಾವು ಇಡ್ಲಿ ಬೇಯಿಸ್ತಾವಲ್ಲ ಆ ಪ್ಲೇಟ್ ಆದರೂ ತೊಗೋಬೋದು, ಇಡ್ಲಿ ಸ್ಟ್ಯಾಂಡು. ಇದು ತಟ್ಟೆ ಸ್ಟ್ಯಾಂಡಿಗೆ ಹಾಕಿ ಬೇಯಿಸ್ಲಿಕ್ಕೆ ತಟ್ಟೆನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಆಮೇಲೆ ಎಣ್ಣೆ ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಕೈ ಗಂಟುತ್ತೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಒಂದಕ್ಕೊಂದು ಹಿಡಿಯೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸಲ ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ನೈಸಾಗಿ ಬಂದಿದೆ ಅದು ನೋಡಿ. ಇದು ನೋಡಿ ನಾದ್ಕೊಂಡು ಎಷ್ಟು ಸಾಫ್ಟ್ ಇದೆ ಹಿಟ್ಟು, ಇಷ್ಟು ಸಾಫ್ಟಾಗಿರಬೇಕು ನೋಡಿ. 2 ಈ ಥರ ಮಾಡ್ಕೊಂಡಿದ್ದೀನಿ. ನಮ್ಮದು ಚಕ್ಲಿ ಇದು ಬಿಲ್ಲೆ ಅಂತಾರಲ್ಲ, ಅದು ಸ್ವಲ್ಪ ಹೋಲ್ ದೊಡ್ಡಕ್ಕಿದೆ. ಅದರದ್ದು ತುಂಬ ಚಿಕ್ಕದು ಅಂತ ಇದೇ ಇರೋದು, ಇದಕ್ಕಿಂತ ಚಿಕ್ಕದಿಲ್ಲ. ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಎಣ್ಣೆ ಸವರ್ಕೊಂಡಿದ್ದೀವಲ್ಲ ಇಡ್ಲಿ ತಟ್ಟೆಗೆ ಈ ಥರ ಹಾಕ್ಕೋಬೇಕು. ನಿಮಗೆ ಎಷ್ಟು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಮಾಡ್ಕೋಬೋದು. ಇಲ್ಲಾಂದರೆ ಇಡ್ಲಿದೆ ಸ್ಟ್ಯಾಂಡ್ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಬೋದು. ನನಗೆ ಇದೇ ಈಜಿ ಅನ್ನಿಸ್ತು, ಇದರಲ್ಲಿ ಈಗ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಎಳೆ ಎಳೆಯಾಗಿ. ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿತ್ತು, ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬರ್ತಾ ಇದ್ದಾವೆ. ನೋಡಿ, ಎಲ್ಲ ಪ್ಲೇಟಿಗೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು. ಇವಾಗ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಂಡು ಫಸ್ಟೇ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ಇದ್ರೊಳಗಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಆ 10 ನಿಮಿಷದಲ್ಲಿ ಇದಕ್ಕೆ ನಾನು ಒಂದು ಒಗ್ಗರಣೆ ಸೌಟು ಇಟ್ಕೊಂಡು 1 ಸ್ಪೂನ್ ಆಗುವಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ನೋಡಿ, ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದು, ಮಗ ಡ್ಯೂಟಿಗೆ ಹೋಗಿದ್ದ, ಅವನು ಬಂದಮೇಲೆ ಮತ್ತೆ ಮಾಡಿದ್ರಾಯ್ತು ಅಂತ ಹೇಳಿ. ಇಲ್ಲಿ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ. ಹಸಿದಿದು ಫ್ರೆಶ್ ತೆಂಗಿನಕಾಯಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಇವಾಗ 1 ಲವಂಗನ, 1 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ.
ನಾನು ಯಾವುದಕ್ಕೂ ಹೆಚ್ಚು ಸ್ವೀಟಿಗೆಲ್ಲ ಏಲಕ್ಕಿ ಹಾಕೋದಿಲ್ಲ, ಅದಕ್ಕೋಸ್ಕರ ಪೌಡ್ರ್ ಮಾಡಿಟ್ಕೊಂಡಿಲ್ಲ. ಎಮರ್ಜೆನ್ಸಿ ಏನಾದ್ರು ಬೇಕು ಅಂದರೆ ಈಗ ಮಿಕ್ಸಿ ಮಾಡುವಾಗ ಹಾಕ್ಕೊತೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡಿರೋಂಥ ತೆಂಗಿನಕಾಯಿದು ಹಾಲು ತೆಗಿಬೇಕು. ಅದನ್ನು ಇವಾಗ ಈ ಥರ ಸೋದಿಸ್ಕೋಬೇಕು. ಇದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡು ಇನ್ನೊಂದು ಸಲ ಹಾಲು ತಗೊಳ್ತೀನಿ ಕೊಬ್ಬರಿದು. ನೋಡಿ ಇಷ್ಟು ಹಾಲು ಬಂದಿದೆ, 1.5 ಗ್ಲಾಸ್ ಅಷ್ಟಿದೆ ಅದು. ಇಲ್ಲಿ ನಾನು ಎಳ್ಳನ್ನು ಹುರಿದಿಟ್ಕೊಂಡದನ್ನು 1 ಸ್ಪೂನ್ ಎಳ್ಳಿಗೆ 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಬೆಲ್ಲ ಇದು. ಈ ಥರ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೂ ಸಹ ಒಂದು ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ನೋಡಿ ಈ ಥರ ತುಂಬ ನೈಸಾಗೆಲ್ಲ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟರೊಳಗೆ ಬೆಂದಿದೆ ಇದು. ನೋಡಿ ಇವಾಗ ಅದು ಆರ್ಲಿಕ್ಕೆ ಇಟ್ಟು ನಾವು ತೆಂಗಿನಕಾಯಿ ಹಾಲನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. 1.5 ಗ್ಲಾಸ್ ಆಗೋಷ್ಟು ಹಾಲು ಬಂದಿದೆ. ಸ್ವಲ್ಪ ತೆಂಗಿನಕಾಯಿ ತುರಿದಿರೋದ ರುಬ್ಕೊಂಡಿರೋದು ನಾನು. ಇದಕ್ಕಿವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ. ಇದು ಕಾಯಿಸಿ ಸೋಸ್ಕೊಂಡಿರೋಂಥ ಬೆಲ್ಲ ಇದು. ಇದು ಒಂದು ಕುದಿ ಬಂದರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಅನ್ನದಿಂದ ಕೂಡ ಈ ಥರ ಶಾವಿಗೆ ಮಾಡ್ಕೋಬೋದು. ಬೇಗನೆ ಆಗುತ್ತೆ. ಬೇಗ ಮಾಡ್ಕೊಂಡು ಬೇಕು ಅನಿಸಿದಾಗ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿ ಕೂಡ ಇರುತ್ತೆ. ಎಳ್ಳು ಬೆಲ್ಲ ಎಲ್ಲ ಹಾಕ್ಕೊಂಡು ತಿಂದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ತಿನ್ನಲಿಕ್ಕೂ ರುಚಿಯಾಗಿತ್ತು. ನಮ್ಮದೊಂದು ಸ್ವಲ್ಪ ಇದು ಹೋಲ್ ಏನಿದೆ ಅದು ದೊಡ್ಡದಿದೆ, ದಪ್ಪ ಇದೆ ಸ್ವಲ್ಪ. ಇದೇ ಲಾಸ್ಟ್ ಸೈಜ್. ನೋಡಿ ಎಷ್ಟು ಚೆನ್ನಾಗಿ ಎಳೆಯಾಗಿ ಬಂದಿದ್ದಾವೆ. ತುಂಬ ಖುಷಿಯಾಯಿತು ತಿನ್ನಲಿಕ್ಕಂತೂ. ರುಚಿನೂ ಹಾಗೇ ಇತ್ತು. ಇದ್ರ ಮೇಲೆ ಎಳ್ಳು ಬೆಲ್ಲ ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದು ಹಾಕ್ಕೊಂಡು ಕಾಯಿ ಹಾಲಕೊಂಡು ತಿಂತಾಯಿದ್ರೆ ಅದು ಮಜಾನೇ ಬೇರೆ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ಬೋದು. ಅಷ್ಟು ಚೆನ್ನಾಗಿದೆ. ಯಾರಾದರೂ ಮನೆಗೆ ಬಂದಾಗ ಕೂಡ ಬೇಗನೆ ಮಾಡಿ ಕೊಡ್ಬೋದು. ನೋಡಿ ಇವಾಗ ಅದ್ರ ಮೇಲೆ ಬೆಲ್ಲ ಮತ್ತು ಎಳ್ಳಿನ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಕಾಯಿ ಹಾಲನ್ನು ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಕ್ಕಿ ಹಿಟ್ಟನ್ನು ಜಾಸ್ತಿ ಉಪಯೋಗಿಸ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿದೆ. ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.